ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪವಿಮಹಿ. ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ನಾನಂತೂ ಸಖತ್ತಾಗಿದ್ದೀನಿ, ಯಾಕಂದ್ರೆ ಟ್ರಿಪ್ ಎಲ್ಲ ಎಂಜಾಯ್ ಮಾಡ್ತೀವಲ್ಲ, ಇನ್ನೂ ಟ್ರಿಪ್ ಮೂಡಲ್ಲೇ ಇದೀವಿ. ಸೊ ಫ್ರೆಂಡ್ಸ್, ನನ್ನ ಲಾಸ್ಟ್ ವಿಡಿಯೋದಲ್ಲಿ ಮುರುಡೇಶ್ವರ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೋತೀನಿ. ನೋಡಿಲ್ಲ ಅಂತಂದ್ರೆ ಈಗಲೇ ಒಂದ್ಸಲ ಹೋಗಿ ನೋಡ್ಬಿಟ್ಟು ಬನ್ನಿ. ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಇದು. ಮುರುಡೇಶ್ವರದಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿ ಎಲ್ಲಾನು ನೋಡೋ ಅಷ್ಟರಲ್ಲಿ 11:15 ಆಯಿತು ಅಂತ ಅನ್ಸುತ್ತೆ. ಅಲ್ಲಿಂದ ಹೊರಟು ಎಲ್ಲೂ ಗಾಡಿ ನಿಲ್ಲಿಸ್ತೇನೆ, ಡೈರೆಕ್ಟ್ ಇಲ್ಲಿಗೆ ಬಂದ್ವಿ ನಾವು. ಎಲ್ಲಿಗೆ ಅಂತೀರಾ? ನಮ್ಮ ಕರ್ನಾಟಕದ ಸ್ವರ್ಗ ಅಂತಾನೆ ಹೇಳ್ಬೋದು. ಹೊನ್ನಾವರಕ್ಕೆ ಬಂದ್ವಿ. ಅದರಲ್ಲೂ ಶರಾವತಿ ಬ್ಯಾಕ್ ವಾಟರ್ಗೆ ಬಂದಿದ್ವಿ. ಈ ಪ್ಲೇಸ್ ಅಂತೂ ಇವಾಗ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು. ಮುಂಚೆ ಎಲ್ಲ ಇದು ಅಷ್ಟು ಹೆಸರುವಾಸಿ ಆಗಿರಲಿಲ್ಲ, ಜಸ್ಟ್ ಹೋಗೋರು ನೋಡ್ಕೊಂಡು ಬರೋರು ಅಷ್ಟೇನೆ. ಇವಾಗಂತೂ ಕೆಲವಷ್ಟು ವರ್ಷಗಳಿಂದ ಫ್ರೀ ವೆಡ್ಡಿಂಗ್ ಶೂಟ್ಗೆ ನಂಬರ್ 1 ಪ್ಲೇಸ್ ಆಗಿಬಿಟ್ಟಿದೆ. ಎಲ್ಲರೂ ಈ ಒಂದು ಪ್ಲೇಸ್ನ ಆಯ್ಕೆ ಮಾಡ್ಕೋತಿದ್ದಾರೆ. ಯಾಕಂತ ಇಲ್ಲಿಗೆ ಬಂದ ಮೇಲೆ ನನಗೆ ಇದನ್ನ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು, ನಾವು ಲಾಸ್ಟ್ ಟ್ರಿಪ್ಗೆ ಬಂದಿರಬೇಕಾದ್ರೆ ಇದ್ರ ನಿಯರೇ ಬಂದಿದ್ವಿ ನಾವು. ಆದ್ರೂ ಕೂಡ ಇಲ್ಲಿ ಬಂದಿರಲಿಲ್ಲ, ಬ್ಯಾಕ್ ವಾಟರ್ಗೆ ಬಂದಿರಲಿಲ್ಲ. ಬಟ್ ಎಲ್ಲರೂ ನೋಡ್ಬೇಕಾದಂತ ಪ್ಲೇಸ್, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಇದು. ನಾವಿಲ್ಲಿಗೆ 1 o'clock ಎಲ್ಲ ರೀಚ್ ಆದ್ವಿ. ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಬೋಟ್ನ ಮೊದಲೇನೆ ನಾವು ಬುಕ್ ಮಾಡ್ಕೋಬಹುದು. ಆ ಸಿಸ್ಟಮ್ ಕೂಡ ಇದೆ ಇಲ್ಲಿ. ನನ್ನ ಹಸ್ಬೆಂಡ್ 3 months ಬ್ಯಾಕು ಆಫೀಸ್ ಫ್ರೆಂಡ್ಸ್ ಜೊತೆ ಬಂದಿದ್ರು. ಸೊ ಹಾಗಾಗಿ ತುಂಬಾನೇ ಬೋಟ್ಗಳಿದಾವೆ, ಬೇಡ ಬುಕ್ ಮಾಡೋದೇನು ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಬುಕ್ ಏನು ಮಾಡ್ಕೊಳ್ಳಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಬಂದ್ವಿ. ಅದೇ ರೀತಿಯೇ ತುಂಬಾನೇ ಬೋಟ್ಗಳು ಕೂಡ ಇತ್ತು ಇಲ್ಲಿ. ಆ ಬೋಟಿಂಗ್ 1 hour ಇರುತ್ತೆ. ಯಾವಾಗ ನಾವು ಬೋಟ್ ಹತ್ತುತ್ತೀವಿ ಅಲ್ಲಿಂದ 1 hour ತನಕ ಬೋಟಿಂಗ್ನ ಎಂಜಾಯ್ ಮಾಡ್ಬೋದು ನಾವು. 1:15 ಇಂದ 2:15 ವರೆಗೂ ಹೋಗಿದ್ವಿ. ಇನ್ನು ಬೋಟಿಂಗ್ ಚಾರ್ಜ್ ಬಗ್ಗೆ ಹೇಳೋದಾದ್ರೆ, ನೀವು ಎಷ್ಟು ಜನ ಹೋಗಿ 1,500ದಿಂದ 1,800 ವರೆಗೂ ಅವರು ಚಾರ್ಜ್ ಮಾಡ್ತಾರೆ, ಅಷ್ಟು ಹೇಳ್ತಾರೆ ಹೇಳಬೇಕಾದ್ರೆ. ನಾವು ಅಷ್ಟೇ 1,500 ರೂಪಾಯಿ ಕೊಟ್ವಿ ಅಷ್ಟೇನೆ. ನಾವೇ ಜಾಸ್ತಿ ಜನ ಇರೋದ್ರಿಂದ ಫುಲ್ ಬೋಟ್ ನಮಗೆ ಸರಿ ಹೋಯ್ತು. ಇನ್ನು ಇಬ್ರು ಇದೀವಿ, ಏನ್ ಮಾಡೋದು ಅಂತಂದ್ರೆ ಬೋಟಿಂಗ್ ಅಲ್ಲಿ ಶೇರ್ ಕೂಡ ಮಾಡ್ಕೋಬಹುದು. ಆ ರೀತಿ ಮಾಡಿದ್ರೆ 250 ಆ ರೀತಿ ಆಗುತ್ತೆ ಒಬ್ರಿಗೆ ಅಂತ ಅನ್ಸುತ್ತೆ. ಇಬ್ರು ಇದ್ರೂ ಪರವಾಗಿಲ್ಲ, ನಾವಷ್ಟೇ ಹೋಗ್ಬೇಕು ಪರ್ಸನಲ್ ಆಗಿ ಅಂತ ಹೇಳೋದಾದ್ರೆ ಆ ತರ ಕೂಡ ನೀವು ಹೋಗ್ಬೋದು. ಆವಾಗ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಂತ ಅನ್ಸುತ್ತೆ. ಒಟ್ಟಾರೆ ಚೆನ್ನಾಗಿರುತ್ತೆ ಇದಂತೂ. ಈ ಒಂದು ಪ್ರಕೃತಿ ಮಳೆಯಲ್ಲಿ ಸಂಚಾರ ಮಾಡ್ತಾ ಇದ್ರೆ ಸ್ವರ್ಗಕ್ಕೆ 3 ಗೇಣು ಅನ್ನೋ ತರ ಇತ್ತು. ಸುತ್ತ ಹಚ್ಚ ಹಸಿರು ಗಿಡ ಮರಗಳು, ತಂಪಾದಂತಹ ಗಾಳಿ, ಆ ನೀರಿನ ಸೌಂಡ್, ಅಕ್ಕಿಗಳ ಚಿಲಿಪಿಲಿ, ಆಹಾ ತುಂಬಾನೇ ಚೆನ್ನಾಗಿತ್ತು. ಕಣ್ಣಿಗೂ ಕಿವಿಗೂ ಹಿತ ಅಂತ ಅನ್ಸೋದು. ಇಲ್ಲಿ ಒಂದ್ ಕಡೆ ಬಂದು ನಿಲ್ಸ್ಬಿಡ್ತಾರೆ, ಅಲ್ಲಿ ಫೋಟೋ ತಗೊಳೋದಿಕ್ಕೆ ಅಂತ ಹೇಳಿ 10 minutes ಬ್ರೇಕ್ ತರ ಇರುತ್ತೆ. ಇಲ್ಲಿ ತಿನ್ನೋದಿಕ್ಕೂ ಕೂಡ ಸಿಗುತ್ತೆ, ಏನಾದ್ರು ಸ್ನಾಕ್ಸ್ ಆ ತರ ಸಿಂಪಲ್ ಆಗಿ. ನಮಗೂ ಹೊಟ್ಟೆ ಹಸ್ತಿತ್ತು, ಊಟ ಟೈಮ್ ಬೇರೆ, ಶೆಕೆಗೆ ತಣ್ಣಗೆ ಏನಾದರೂ ಕುಡಿಯೋಣ ಅಂತ ಹೇಳಿ ಮಸಾಲ ಮಜ್ಜಿಗೆ, ಕೂಲ್ ಡ್ರಿಂಕ್ಸ್ ಎಲ್ಲ ಇದ್ವು, ಅದನ್ನು ತಗೊಂಡ್ವಿ ಎಲ್ಲಾನು. ಹಾಗೇನೆ ಇಲ್ಲಿ ಬೋಟಿ, ಕಡಲೆ ಬೀಜ, ಬಟಾಣಿ ಈ ತರನೂ ಇತ್ತು. ನಾವೆಲ್ಲರೂ ಬೋಟಿ ತಿನ್ನೋಣ ಅಂತ ಹೇಳಿ ತಗೊಂಡ್ವಿ. ಎಲ್ರಿಗೂ ಬಾಲ್ಯದ ನೆನಪು ಇದು. ನಾವು ಚಿಕ್ಕವರಿದ್ದಾಗ ಎಲ್ಲ ಬೆರಳಿಗೂ ಬೋಟಿ ಸಿಗಿಸ್ಕೊಂಡು ಒಂದೊಂದೇ ತಿಂತಾ ಇದ್ವಿ. ಅದು ನೆನಪಿಗೆ ಬಂತು ನಮಗೆ. ಬೋಟಲ್ಲಿ ಬೋಟಿ ತಿನ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹೇಗೆ 1 hour ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ, ಇಷ್ಟು ಬೇಗ 1 hour ಆಗೋಯ್ತಾ ಅಂತ ಹೇಳಿ. ಅಲ್ಲಿಂದ ಹೊರಟು ಆನ್ ದ ವೇ ಊಟ ಮುಗಿಸಿ ನಾವು ಗೋಕರ್ಣಕ್ಕೆ ಬಂದ್ವಿ. ಇಲ್ಲೂ ಕೂಡ ಆಲ್ರೆಡಿ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ ನಾವು.
ಸೊ ರೂಮ್ಗೆ ಹೋಗಿ ಲಗೇಜ್ ಇಡೋದು ಅಷ್ಟು ಟೈಮ್ ಇರಲಿಲ್ಲ. ಯಾಕಂತಂದರೆ ಯಾವುದೇ ಬೀಚಲ್ಲಿ ಕೂಡ ಒಂದು 6:30 ಮೇಲೆ ಆಟ ಆಡೋದಕ್ಕೆ ಬಿಡೋದಿಲ್ಲ. ಸೊ ರೂಮ್ಗೆ ಹೋಗೋದು, ಫ್ರೆಶ್ ಅಪ್ಪು ಅದು ಇದು ಅಂತ ಹೇಳಿ ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಹೇಳಿ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. ಇದೊಂದು ಪ್ರೈವೇಟ್ ಬೀಚ್. ಇದರ ಹೆಸರು ನನಗೆ ಮರ್ತೋಗಿದೆ. ಸೊ ಪ್ರೈವೇಟ್ ಬೀಚ್ ಆಗಿರೋದ್ರಿಂದ ಒಂದು 7 o'clockವರೆಗೂ ಆಟ ಆಡ್ಬೋದಿತ್ತು. ಒಂದು 1/2 hour ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ನಮಗೆ. ನಾವು ಒಂದು 5:45 ಅಷ್ಟೊತ್ತಿಗೆ ಬಂದ್ವಿ. ಸುಮಾರು ಹೊತ್ತು ಆಟ ಆಡಿದ್ವಿ. ಅಷ್ಟು ಆಟ ಆಡೋದಕ್ಕೆ ಮೂಡಿರಲಿಲ್ಲ. ಹಾಗೆ ಸುಮ್ಮನೆ ವ್ಯೂನ ಎಂಜಾಯ್ ಮಾಡೋಣ ಅಂತ ಹೇಳಿ ಮಾತಾಡಿಕೊಂಡು ಹಾಗೆ ಸುಮ್ಮನೆ ಮಕ್ಕಳು ಆಟ ಆಡೋದನ್ನು ನೋಡಿಕೊಂಡು ಸುಮ್ಮನೆ ನಿಂತಿದ್ವಿ. ಹಾಗೆ ಮಾತಾಡ್ತಾ ನಿಂತಿರಬೇಕಾದ್ರೆ ಅಲ್ಲಿ ಕ್ಯಾಮಲ್ ಇತ್ತು, ಅದನ್ನು ನೋಡಿದ್ವಿ. ಅದ್ರ ಮೇಲೆ ಕೂರೋಣ ಅಂತ ಹೇಳಿ ಆಸೆ ಆಯಿತು. ಅದಕ್ಕೆ ಕೂತ್ಕೊಂಡ್ವಿ. ಒಬ್ಬರಿಗೆ 200 ಹೇಳ್ತಾ ಇದ್ರು ಅವರು. ನಾವು 4 ಜನ ಇದ್ವಿ. ಯಾಕಂದರೆ ಲೇಡೀಸ್ ಅಷ್ಟೇ ಕೂತ್ಕೊಳ್ಳೋದು, ಜೆಂಟ್ಸ್ ಎಲ್ಲ ಬೀಚಲ್ಲಿ ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ಹಾಗಾಗಿ ನಾವು 600ನ ಕೊಡ್ತೀವಿ ಅಂತ ಹೇಳಿ 150ಗೆ ಒಬ್ಬರು ಅಂತ ಹೇಳಿ ಮಾತಾಡಿಕೊಂಡು ಕೂತ್ಕೊಂಡ್ವಿ. ಒಂದು 10 minutes ಕೂತ್ಕೋಬೋದು ಅಷ್ಟೇ. ಅಲ್ಲಿ ಈ ಕಡೆಯಿಂದ ಅಲ್ಲಿ ಎಡ್ಜ್ವರೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ವಾಪಸ್ಸು ಕರ್ಕೊಂಡು ಬರ್ತಾರೆ ಅಷ್ಟೇ. ಬಟ್ ಚೆನ್ನಾಗಿತ್ತು. ಎಲ್ಲವನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ವಿ. ನಾನು ಇದೇ ಫಸ್ಟ್ ಟೈಮು ಈ ಥರ ಕ್ಯಾಮಲ್ ಮೇಲೆ ಕೂತ್ಕೊಂಡಿದ್ದು. ಹಾರ್ಸ್ ಮೇಲೆ ಕೂತಿದ್ದೆ ಲಾಸ್ಟ್ ಟೈಮ್ ಊಟಿಗೆ ಹೋಗಿರ್ಬೇಕಾದ್ರೆ. ಬಟ್ ಈ ಕ್ಯಾಮಲ್ ಮೇಲೆ ನಾವು ಇದುವರೆಗೂ ಕೂತಿರಲಿಲ್ಲ, ಇದೇ ಮೊದಲು ಕೂತ್ಕೊಂಡಿದ್ದು. ಅದು ಹೈಟ್ ನೋಡಿದ್ರೆ ನನಗೆ ಭಯ ಆಗೋದು ಹತ್ತುವಾಗ. ಆಮೇಲೆ ಸ್ವಲ್ಪ ಭಯ ಕಡಿಮೆ ಆಯಿತು ಒಂಚೂರು ಮುಂದ್ಗಡೆ ಹೋದ್ಮೇಲೆ. ಹಾಗೆಯೇ ಕತ್ಲೆ ಆಗ್ತಾ ಇತ್ತು. ಅದು ಅಲ್ಲದೆ ವಿಡಿಯೋ ದೂರದಿಂದ ಮಾಡಿರೋದ್ರಿಂದ ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಯಿತು. ಬಟ್ ಇಟ್ಸ್ ಓಕೆ, ಇದೆಲ್ಲ ಒಂದು ಮೆಮೊರಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಹಾಗೆ ಸುಮ್ಮನೆ ಒಂದು ವಿಡಿಯೋ ಕ್ಲಿಪ್ ಕೂಡ ಮಾಡ್ಕೊಂಡಿದ್ವಿ. ಮತ್ತೆ ನಾವು ಯಾವಾಗಾದರೂ ನೋಡಿದಾಗ ನಮಗೇ ಒಂಥರ ಖುಷಿ ಆಗುತ್ತೆ ಅಂತ ಹೇಳಿ ಅಷ್ಟೇ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ. ನೀವೆಲ್ಲ ಯಾರೆಲ್ಲ ಈ ಥರ ಕ್ಯಾಮಲ್ ಮೇಲೆ ಕೂತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಅಷ್ಟೊತ್ತಿಗೆ ಟೈಮ್ ಕೂಡ ಆಯಿತು, ಸನ್ಸೆಟ್ ಆಗ್ತಾ ಇತ್ತು. ನೋಡೋಕ್ಕೆ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಸನ್ರೈಸ್ಗಿಂತ ಸನ್ಸೆಟ್ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದು ಈ ಥರ ಬೀಚ್ ಕಡೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಬೀಚ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ರೆ. ಸೊ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡಿಕೊಂಡೆ. ಸನ್ಸೆಟ್ ಆದಮೇಲೆ ನೋಡಿ ಬೀಚ್ ಹತ್ರ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಒಂಥರ ಬರೀ ಅಲೆಗಳ ಸೌಂಡ್ ಅಷ್ಟೇ ಕೇಳಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಅದಂತೂ. ಅಲ್ಲಿ ಪಕ್ಕನೇ ಸಾಲಾಗಿ ಇದ್ದಾವೆ ರೂಮ್ಸ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಈ ಥರ ಸ್ನ್ಯಾಕ್ಸು, ಈ ಥರ ಚಿಕ್ಕ ಚಿಕ್ಕ ಶಾಪ್ಗಳಿದ್ದಾವೆ. ಅಲ್ಲೇ ಕೂಡ ಸ್ಟೇ ಆಗ್ಬೋದು. ನಮಗಂತೂ ತುಂಬಾ ಇಷ್ಟ ಇತ್ತು. ಅಲೆಗಳ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಇಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ನಾವು ಆಲ್ರೆಡಿ ರೂಮ್ಸ್ ಬುಕ್ ಮಾಡಿದ್ರಿಂದ ಬೇರೆ ಆಪ್ಷನ್ ಇರಲಿಲ್ಲ, ಅಲ್ಲೇ ಹೋಗಬೇಕು. ಹಾಗೆಯೇ ಮಕ್ಕಳಿಗೆ ನಮಗೆ ಎಲ್ರಿಗೂ ಹಸುವಾಗಿತ್ತು, ಏನಾದ್ರು ತಿನ್ನೋಣ ಅಂತ ಹೇಳಿ ತಿನ್ನೋದಕ್ಕೆ ಅಂತ ಇಲ್ಲಿಗೆ ಬಂದ್ವಿ. ಮಕ್ಕಳಿಗೆ ಆಬ್ವಿಯಸ್ಲಿ ಗೋಬಿ ಫ್ರೆಂಚ್ ಫ್ರೈಸ್ ಇಷ್ಟ ಆಗೇ ಆಗುತ್ತೆ. ಅವರು ಅದನ್ನು ತಗೊಂಡ್ರು. ನಾವು ಆನಿಯನ್ ಪಕೋಡ ಮತ್ತು ಬಜ್ಜಿ, ಟೀ, ಕಾಫಿ ಈ ಥರದ್ದೆಲ್ಲ ಟ್ರೈ ಮಾಡಿದ್ವಿ. ಹೊಟ್ಟೆ ಹಸುವಾಗಿರೋದಕ್ಕೋ ಏನೋ ಗೊತ್ತಿಲ್ಲ, ಎಲ್ಲವೂ ರುಚಿಯಾಗೇ ಇತ್ತು. ತಿನ್ಕೊಂಡು ನಾವು ಉಳ್ಕೋಬೇಕಾಗಿರುವಂತಹ ಪ್ಲೇಸ್ಗೆ ಬಂದ್ವಿ. ಅಲ್ಲೇ ಪಕ್ಕನೇ ಒಂದು 3 kilometers ಅನ್ಸುತ್ತೆ ಅಷ್ಟೇ, ತುಂಬ ನಿಯರ್ ಇತ್ತು. ಇನ್ನು ಒಂದೊಂದೇ ಹಿಂಗೆ ಕೊಟ್ರೆ ಆಗೋದಿಲ್ಲ, ಒಂದೇ ಸಲ ಕೊಟ್ಬಿಡ್ಬೇಕು. ಹಂಗಿದ್ರೆ ಚೆನ್ನಾಗಿರುತ್ತೆ. ನಾವು ಬರೋ ಅಷ್ಟರಲ್ಲಿ ಒಂದು 8 o'clock ಆಯಿತು. ಇದೇ ನೋಡಿ ನಾವು ಬುಕ್ ಮಾಡಿರುವಂತಹ ಕಾಟೇಜು. ನಾರ್ಮಲ್ ಹೋಟೆಲ್ ರೂಮ್ಸ್ ಅನ್ಕೊಂಡಿದ್ದೆ, ಬಟ್ ಇದು ಪ್ರಕೃತಿ ಮಧ್ಯೆ ಇರುವಂತಹ ಒಂದು ಕಾಟೇಜ್ಗಳು ತುಂಬಾನೇ ಚೆನ್ನಾಗಿದೆ. ಇವಾಗ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾವು ಕೂಡ ಫ್ರೆಶ್ ಅಪ್ ಆಗಬೇಕು. ಮತ್ತೆ ನಾವು ಸಿಟಿಗೆ ಹೋಗೋದಿಗೆ ಆಗಲ್ಲ ಅಂತ ಹೇಳಿ ಊಟಕ್ಕೆ ಇಲ್ಲಿಂದನೇ ಆರ್ಡರ್ ಮಾಡಿದ್ವಿ. ಅಲ್ಲೇ ಅಸಿಸ್ಟೆಂಟ್ ಥರ ಇರ್ತಾರೆ, ಅವರೇ ಎಲ್ಲ ತಂದು ಕೊಡ್ತಾರೆ. ಸೊ ಹಾಗಾಗಿ
ಯಾರ್ಯಾರಿಗೆ ಏನು ಬೇಕು ಅಂತ ಹೇಳಿ ಇಲ್ಲಿಂದನೇ ಆರ್ಡ್ರ್ ಮಾಡ್ಕೊಂಡ್ವಿ. ವಿಶ್ರುತ್ ಅಚ್ಚು ಜಸ್ಟ್ ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ಊಟ ಕೂಡ ಹೊರಗಡೆ ಸ್ವಲ್ಪ ಇದು ಟೌನ್ಗೆ ಸಪ್ರೇಟಾಗಿರೋದ್ರಿಂದ ಅಲ್ಲಿಗೆ ಹೋಗೋದಕ್ಕಾಗಲ್ಲ ಮತ್ತೆ ಅಂತ ಹೇಳಿ ಇಲ್ಲೇ ಆರ್ಡ್ರ್ ಕೊಟ್ಟಿದ್ದೀವಿ. ಊಟ ಬರೋ ಅಷ್ಟರಲ್ಲಿ ಮಕ್ಕಳು ನೋಡಿ ಬೆಡ್ ಮೇಲೆಲ್ಲ ಬಿತ್ಕೊಂಡು ಆಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಇವಾಗ ಇನ್ನೊಂದು ಹಾಫ್ ಆನ್ ಅವರ್ಗೆ ಊಟ ಎಲ್ಲ ಬರುತ್ತೆ. ಊಟ ಮಾಡಿಕೊಂಡು ಮಲ್ಕೋಬೇಕು. ಬೆಳಗಿಂದ ತುಂಬ ಟಯರ್ಡ್ ಆಗಿದೆ. ಮತ್ತೆ ಮಾರ್ನಿಂಗ್ ಬೇಗ ಎದ್ದು ರೆಡಿ ಆಗಬೇಕು. ಸೊ ಇನ್ನೇನು ಊಟ ಬಂದ ಕೂಡಲೇ ಊಟ ಮಾಡ್ಕೊಂಡು ಮಲ್ಕೋಬೇಕು ಅಷ್ಟೇ. ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳಂತೂ. ಬೀಚಲ್ಲಿ ಚೆನ್ನಾಗಿತ್ತು. ಬೀಳ್ತೀಯ ವಿಶ್ರುತ್. ವಿಶು ಈ ಕಡೆ ಬೀಳ್ತೀಯ ಕಣ, ಆ ಕಡೆ ಆಡೋ. ಆ ಕಡೆ ಹೋಗ್ಬೇಡ, ಕಲ್ಲಿದೆ, ಬಾ ಈ ಕಡೆ. ಗುಂಡ ಅಬ್ಬ, ಸ್ಲೋ ಸ್ಲೋ ಸ್ಲೋ. ಅಲ್ಲೋ ಬೇಡ, ಬಾ. ಊಟ ಬರೋ ಅಷ್ಟರಲ್ಲಿ ಹೊರಗಡೆ ಬಂದು ಮಾತಾಡ್ತಾ ಕೂತಿದ್ವಿ. ಮಕ್ಕಳು ಆಟ ಆಡ್ತಾ ಇದ್ರು. ಓಡಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಇಲ್ಲಿ. ನಾವು ಒಂದಷ್ಟು ರೀಲ್ಸ್ ಕೂಡ ಮಾಡ್ಕೊಂಡ್ವಿ. ಊಟ ಬಂದ ಕೂಡಲೇ ಊಟ ಮಾಡಿ ರೆಸ್ಟ್ ಮಾಡಬೇಕು. ನಮ್ಮ ಟ್ರಿಪ್ನ ಸೆಕೆಂಡ್ ಡೇ ಈ ರೀತಿಯಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.